ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಭಾಳ ಜನ ಕೇಳ್ತಾ ಇದ್ರಿ, ಸರ್ ಗೆಸ್ಟ್ ಟೀಚರ್ ಆಗಿ ಜಾಯ್ನ್ ಆಗೋದಾ ಅಥವಾ ಕುಳಿತು ಸ್ಟಡಿ ಮಾಡೋದು ಅಂತಂದು. ಓಕೆ, ಯಾರಿಗೆ ಫೈನಾನ್ಷಿಯಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅವರು ನೀವು ನೋಟಿಫಿಕೇಷನ್ ಆಗೋವರೆಗೂ ಕುಂತು ಓದ್ಬೋದು. ಸರ್, ನಮ್ಮ ಫ್ಯಾಮ್ಲಿಗೆ ನಾವು ದುಡಿದ್ರೆ ಮಾತ್ರ ಅನುಕೂಲ ಆಗುತ್ತೆ ಸರ್, ಇಲ್ಲಾಂದರೆ ಫ್ಯಾಮ್ಲಿ ಪರಿಸ್ಥಿತಿ ಇನ್ನೂ ಕ್ರಿಟಿಕಲ್ ಆಗುತ್ತೆ ಅಂತವ್ರು ಯಾರಾದರೂ ಇದ್ದರೆ ಈಗಾಗಲೇ ಸ್ಕೂಲ್ ಕೂಡ ಜಾಯ್ನ್ ಆಗಿರ್ತೀರ. ಸೊ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ನಾವು ಯಾವ ರೀತಿ ಓದ್ಬೋದು ಅನ್ನೋದ್ರ ಬಗ್ಗೆ ಇಂದಿನ ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಈಗ ಪರಿಸ್ಥಿತಿಗಳು ಹೆಂಗಿದೆ ಅಂತಂದರೆ, ನಾವೇನಾದರೂ ನೇರವಾಗಿ ಓದ್ತಾ ಕುಳ್ತಿದ್ದೀವಿ ಅಂತಂದರೆ, ಒಂದು ವೇಳೆ ನೋಟಿಫಿಕೇಷನ್ ಡಿಲೇ ಆಗ್ತಾ ಹೋಯಿತು ಅಂತಂದರೆ ಆಗ ನಾವೇನು ಮಾಡಬೇಕಾಗುತ್ತೆ, ಸಂಪೂರ್ಣವಾಗಿ ಸ್ಟಡಿಗೆ ಫೋಕಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಒಂದು ಕಡೆ ಇರುತ್ತೆ, ಮತ್ತು ಫ್ಯಾಮ್ಲಿಯಿಂದನೇ ನಮಗೆ ದುಡ್ಡು ಬರ್ತಾ ಹೋಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಧಾರವಾಡ ಅಂತ ಸಿಟಿಯಲ್ಲಿ ಇದ್ದೀವಿ ಅಂತಂದರೆ ರೂಮ್ ರೆಂಟು ಒಂದು 1500 ಹೋಗುತ್ತೆ, ಲೈಬ್ರರಿ ಒಂದು 700 ಹೋಗುತ್ತೆ, ಅದರ ಜೊತೆಗೆ ಊಟ ಖರ್ಚು ಅವೆಲ್ಲ ನೋಡಿದರೆ ಮಿನಿಮಮ್ ಪ್ರತಿ ತಿಂಗಳು 5000 ರೂಪಾಯಿ ಖರ್ಚು ಹೋಗುತ್ತೆ. ಒಂದು ವೇಳೆ ನೋಟಿಫಿಕೇಷನ್ ಏನಾದರೂ ಒಂದು 3-4 ತಿಂಗಳು ಡಿಲೇ ಆಯಿತು ಅಂತಂದರೆ ಆವಾಗ ಫ್ಯಾಮ್ಲಿ ಪರಿಸ್ಥಿತಿಗಳು ಇನ್ನಷ್ಟು ಕ್ರಿಟಿಕಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಕಡೆ ಎಕ್ಸಾಮ್ ಹತ್ರ ಇತ್ತು ಅಂತಂದರೆ ನಮಗೆ ಫ್ಯಾಮ್ಲಿ ಕಂಡೀಷನ್ಸ್ನ ನೋಡೋಕ್ಕಾಗಲ್ಲ, ನಾವು ಸ್ಟಡಿ ಕಡೆ ಫೋಕಸ್ ಮಾಡೋಕ್ಕೂ ಆಗಲ್ಲ. ಸೊ ನನ್ನ ಬೆಸ್ಟ್ ಸಜೆಷನ್ ಏನಂತಂದರೆ, ಒಂದು ವೇಳೆ ಫ್ಯಾಮ್ಲಿ ಫೈನಾನ್ಷಿಯಲಿ ಫಿಟ್ ಇತ್ತಂದರೆ ನೀವು ಹೋಗಿ ಓದ್ತಾ ಕೂಡ್ಬೋದು. ಬಟ್ ಆಗಲ್ಲ ಸರ್, ಫ್ಯಾಮ್ಲಿ ನಮ್ಮಿಂದನೇ ನಡೆಯುತ್ತೆ ಅನ್ನೋದಾದರೆ ನೀವು ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ಕೂಡ ಓದಿ ಸಕ್ಸಸ್ ಆಗ್ಬೋದು ಅನ್ನೋದು ನನ್ನೊಂದು ಅಭಿಪ್ರಾಯ. ಬಟ್ ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಾ ನಾವು ಓದೋದು ಅನ್ನೋದು ಅಷ್ಟು ಸಣ್ಣ ಕೆಲಸ ಅಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಆ ಚಾಲೆಂಜನ್ನು ನಾವು ಫೇಸ್ ಮಾಡ್ತಾ ಹೋಗಬೇಕು. ಸೊ ಹೆಂಗಂತಂದರೆ, ಫಾರ್ ಎಕ್ಸಾಂಪಲು ನಾವು ಶಾಲೆಗೆ ನಾವು ಟೈಮ್ ಕೊಡಬೇಕಾಗಿರೋದು ಮಿನಿಮಮ್ 8 ಅವರ್ಸ್ ಕೊಡಲೇಬೇಕು. ಯಾಕಂದರೆ ನಾವು ಶಾಲೆಯಲ್ಲಿದ್ದೀವಿ ಅಂತಂದರೆ ಅಲ್ಲಿ ಮಕ್ಕಳಿಂದ ನಮಗೆ ಸಂಬಳ ಬರುತ್ತಂದರೆ ನಾವು ಮಕ್ಕಳಿಗೆ ಟೈಮ್ ಕೊಡಲೇಬೇಕಾಗುತ್ತೆ. ಸೊ ಹಂಗಾಗಿ 8 ಅವರ್ಸಲ್ಲಿ ನೀವು ಸ್ಪೆಂಡ್ ಮಾಡ್ತಾಯಿದ್ದೀರಾ, ಅಲ್ಲಿ ಮಿನಿಮಮ್ ನಿಮಗೆ ಒಂದು 1 or 2 ಲೀಸರ್ ಪೀರಿಯಡ್ಸು ಸಿಗ್ತಾ ಹೋಗುತ್ತೆ. ಆ ಲೀಸರ್ ಪೀರಿಯಡಲ್ಲಿ ನೀವು ನಿಮ್ಮ ಸ್ಟಡಿಗಾಗಿ ಯುಟಿಲೈಸ್ ಮಾಡ್ಕೋಬೋದು. ಆ ಒಂದು ಲೀಸರ್ ಪೀರಿಯಡಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಓದ್ಬೋದು ನೀವು. ಅದ್ರ ಜೊತೆಗೆ ಒಂದು ವೇಳೆ ಯಾರು ಹೈಯರ್ ಕ್ಲಾಸಸ್ಗೆ ಹೇಳ್ತಾ ಇದ್ದೀರಾ, ನಿಮ್ಮದು ನೆಕ್ಸ್ಟ್ ಕ್ಲಾಸ್ ಏನಿದೆ ಅದಕ್ಕೆ ಹೆಂಗೂ ನೀವು ಪ್ರಿಪೇರ್ ಆಗಲೇಬೇಕಾ. ಸೊ ನೀವು ಭಾಳಷ್ಟು ಜನ ಹೆಂಗಾಗುತ್ತೆ ಅಂತಂದರೆ ವಿತೌಟ್ ಪ್ರಿಪ್ರೇಷನ್ ಕ್ಲಾಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಸಿಕ್ಕಿರೋ ಲೀಸರ್ ಪೀರಿಯಡಲ್ಲಿ ನೀವೇನು ಮಾಡ್ಬೋದು, ಪ್ರಿಪ್ರೇಷನ್ಗೆ ಟೈಮ್ ಕೊಡ್ಬೋದು. ಪ್ರಿಪೇರ್ ಆಗಿ ನೀವು ಕ್ಲಾಸ್ಗೆ ಹೋಗಿರಂತಂದರೆ ನಿಮ್ಮ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ವಿತ್ ಮಕ್ಳಿಗೂ ಹೆಲ್ಪ್ ಆಗುತ್ತೆ, ನಿಮ್ಮ ಕ್ಲಾಸು ಕೂಡ ಎಫೆಕ್ಟಿವ್ ಆಗಿ ಇರುತ್ತೆ. ಸೊ ಹೀಗಾಗಿ ವಿತೌಟ್ ಪ್ರಿಪ್ರೇಷನ್ ಕ್ಲಾಸ್ಗೆ ಹೋಗದೆ ವಿತ್ ಪ್ರಿಪೇರ್ ಆಗಿ ಹೋಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಲೆಸನ್ ಮಾಡ್ತಾಯಿದ್ದೀರ ಅಂದರೆ ಸ್ವಲ್ಪ ಸೋರ್ಸ್ನ ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಇವೆಲ್ಲ ಒಂದು ಕಡೆ ಇರುತ್ತೆ. ಅಲ್ಲಿ ನಮಗೆ ಸ್ಯಾಲ್ರಿ ಕೂಡ ಬರ್ತಾ ಇರೋದ್ರಿಂದ ಫ್ಯಾಮ್ಲಿ ಪ್ರಾಬ್ಲಮ್ಸ್ ಕಡೆ ನಮ್ಮ ಗಮನ ಹೋಗಲ್ಲ. ಆಗೇನಿದ್ರು ಕೂಡ ನಾವು ಸ್ಟಡಿ ಕಡೆ ಗಮನ ಕೊಡ್ಬೋದು. ಈ ಒಂದು ಸಂದರ್ಭದಲ್ಲಿ ನಾವು ಹೆಂಗೆ ಓದಬೇಕಂತಂದರೆ, ಫಾರ್ ಎಕ್ಸಾಂಪಲು 6 to 10th ಬುಕ್ನ ನಾವು ತೊಗೊಳ್ಳೋಣ. ಸೋಷಿಯಲ್ ಸೈನ್ಸ್ಗಾದರೆ 6 to 10th ಬುಕ್ಸಲ್ಲಿ ನಾವು ಟೋಟಲ್ ಲೆಸನ್ಸ್ನ ಕೌಂಟ್ ಮಾಡೋದಾದರೆ 147 ಲೆಸನ್ಸ್ ಆಗುತ್ತೆ. 6th 24 ಇದ್ದಾವೆ, 7th 27 ಇದ್ದಾವೆ, 8th 30, 9th 33 ಆ್ಯಂಡ್ 10th 33 ಲೆಸನ್ಸ್ ಇದ್ದಾವೆ. ಇವೆಲ್ಲವೂ ಸೇರಿದರೆ 147 ಲೆಸನ್ಸ್ ಆಗುತ್ತೆ. ಈ 147 ಲೆಸನ್ಸ್ನ ನಾವು ಟಾರ್ಗೆಟ್ ಇಟ್ಕೊಂಡು ಒಂದು ಟೈಮ್ ಡ್ಯೂರೇಷನ್ ಹಾಕ್ಕೋಬೇಕು. 147 ಲೆಸನ್ಸ್ನ ನಾವು ಯಾವಾಗ ಕಂಪ್ಲೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ಪರ್ ಡೇ ನಾವು 4 ಅಂತೇಳಿ ಡಿವೈಡ್ ಮಾಡ್ಕೋಬೋದು. ಎನಿ ಕಂಡೀಷನ್ ನೀವು 4 ಪಾಠ ಓದಲೇಬೇಕು. 4 ಅಂತೇಳಿ ಅಂದ್ಕೊಂಡಿದ್ದೀರಂದರೆ 4 ಪಾಠ ಓದಲೇಬೇಕು. ಅದು ನೀವು ಶಾಲಾ ಲೀಸರ್ ಪೀರಿಯಡಲ್ಲಾದರೂ ಟೈಮ್ ತೊಗೋಬೋದು, ಅಥವಾ ಮನೆಗೆ ಬಂದ ನಂತರ ಆದರೂ ನೀವು ಓದಲೇಬೇಕಾಗತ್ತೆ. ಯಾಕಂತಂದರೆ ಒಂದು ವೇಳೆ ನೀವು ಏನಾದರೂ ಇಲ್ಲಿ ನೆಗ್ಲಿಜೆನ್ಸಿ ಮಾಡಿದಿರ ಅಂತಂದರೆ ನೋಟಿಫಿಕೇಷನ್ ಆದಮೇಲೆ ನಿಮಗೆ ಒತ್ತಡ ಬೀಳ್ತಾ ಹೋಗುತ್ತೆ. ಯಾಕಂದರೆ ಆ ಸಮಯದಲ್ಲಿ ಕೂಡ ಫ್ಯಾಮ್ಲಿ ಪ್ರಾಬ್ಲಮ್ಸು ಸೇಮ್ ಕ್ರಿಟಿಕಲ್ ಪೊಸಿಷನ್ ಇರುತ್ತೆ. ಆವಾಗ ಶಾಲೆ ಬಿಡೋದಾ ಅಥವಾ ಓದೋದಾ ಅನ್ನೋದು ಗೊತ್ತಾಗಲ್ಲ. ಒಂದು ವೇಳೆ ಶಾಲೆ ಬಿಟ್ಟಿರಾ ಅಂತಂದರೆ ನಿಮ್ಮನ್ನು ನಂಬ್ಕೊಂಡು ಎಷ್ಟೋ ಜನ ಮಕ್ಕಳಲ್ಲಿರ್ತಾರೆ. ಸೊ ಮಧ್ಯದಲ್ಲಿ ಅವ್ರಿಗೆ ಕೈ ಕೊಡೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ಅವೆರಡನ್ನೂ ಕೂಡ ನೀವು ಹ್ಯಾಂಡಲ್ ಮಾಡ್ತಾ ಹೋಗಲೇಬೇಕಾಗತ್ತೆ. ಸೊ ಹೆಂಗಂದರೆ, ನೀವು ರಾತ್ರಿಯೆಲ್ಲ ಓದಿರ ಅಂತಂದರೆ ಬೆಳಗ್ಗೆ ಅಲ್ಲಿ ಶಾಲೆಗೆ ಹೋದಾಗ ನಿಮಗೆ ಒಂಥರ ರಿಲೀಫ್ ಆಗುತ್ತೆ. ಆ ಟೈಮ್ನ ನೀವು ಮಕ್ಕಳಿಗೆ ಕೊಟ್ಬಿಡಿ. ಆಮೇಲೆ ಬಂದ ನಂತರ ನೀವು ನಿಮ್ಮ ಪರ್ಸನಲ್ ವರ್ಕ್ಗಳನ್ನ ಬದಿಗಿಟ್ಟು ನೀವು ಓದಲಿಕ್ಕೆ ಪ್ರಯತ್ನ ಪಡ್ಬೋದು. ಓಕೆ, ಈಗ 147 ಲೆಸನ್ಸ್ ಅಂತ ಹೇಳಿದ್ವಿ, ಅದನ್ನು ನಾವು ಡಿವೈಡ್ ಮಾಡ್ಕೋಬೇಕು. ಡಿವೈಡ್ ಮಾಡ್ಕೊಂಡಾಗ ಎಷ್ಟು ಪರ್ ಡೇ 4 or 5 ಲೆಸನ್ಸು ಅಂತಂದರೆ ಎಷ್ಟಾಗುತ್ತೆ, 145 ಡಿವೈಡೆಡ್ ಬೈ 5 ಹಿಡ್ಕೊಡ್ರಿ. ಎಷ್ಟು 9 or 10 ಡೇಸಲ್ಲಿ ಮುಗಿಸ್ಬೋದು. ಎವ್ರಿ ಡೇ 5 ಲೆಸನ್ಸ್ ನಾವು ಓದಿವಿ ಅಂತಂದರೆ
1 ಮಂತಲ್ಲಿ ಮುಗಿಸ್ಬೋದು. ಸರ್ 1 ಮಂತ್ ರೆಗ್ಯುಲರ್ ಓದೋಕ್ಕಾಗಲ್ಲ, ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಇತ್ತು ಅಂತಂದರೆ 45 ಡೇಸ್ ಒಳಗೆ ನೀವೇನು ಮಾಡ್ಬೋದು, ಇಷ್ಟು ಲೆಸನ್ಸ್ನ ನೀವು ಕವರ್ ಮಾಡ್ಬೋದು. ಯಾವುದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ. ಇಲ್ಲಿ ಸೋಷಿಯಲ್ ಸೈನ್ಸ್ಗೆ ಓದುವಂಥ ಸಂದರ್ಭದಲ್ಲಿ ಹೆಂಗಾಗುತ್ತೆ ಅಂತಂದರೆ ಪ್ರತಿಯೊಂದು ಲೆಸನ್ ಹೆಚ್ಚು ಕಡಿಮೆ 6 ಪೇಜ್ಗಿಂತ ಜಾಸ್ತಿ ಇಲ್ಲ. ಮಹಾ ಅಂದರೆ ಇದು ಯಾವುದು ಖಂಡಗಳ ಅಂತೇಳಿ ಪಾಠಗಳು ಬಂದಾಗ 6th 7th ಬುಕ್ಕಲ್ಲಿ ಅವು ಹೆಚ್ಚು ಕಡಿಮೆ ಒಂದು 30 ಪೇಜಸ್ ಹೋಗುತ್ತೆ. ಅಲ್ಲಿ ಜಾಸ್ತಿ ಟೈಮ್ ಹಿಡಿಯುತ್ತೆ. ನೀವು ಅಂಥ ಪಾಠಗಳಿಗೆ ಜಾಸ್ತಿ ಟೈಮ್ ಕೊಡಬೇಡ್ರಿ. ಅಲ್ಲಿ ನಾನು GPST 2022 ಕ್ವಶನ್ ಪೇಪರ್ನ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ. ಯಾವ ಪಾಠದಿಂದ ಲೆಸನ್ಸ್ ಬಂದಿದ್ದಾವೆ, ಯಾವ ಕ್ವಶನ್ಸ್ ಬಂದಿದ್ದಾವೆ ಅಂತಂದು. ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದೇ ಇಲ್ಲ. ಸೊ ಅಂಥ ಪಾಠಗಳನ್ನ ಬಿಟ್ಬಿಡಿ, ಅದು ಎಕ್ಸಾಮ್ ಟೈಮಲ್ಲಿ ಓದಿದ್ರಾಗುತ್ತೆ. ಅದನ್ನು ಬಿಟ್ಟು ನಿಮಗೆ ಯಾವ ಪಾಠಗಳು ಇಷ್ಟ ಆಗುತ್ತೆ. ಫಾರ್ ಎಕ್ಸಾಂಪಲ್ 8th ಸ್ಟ್ಯಾಂಡರ್ಡಲ್ಲಿ ಒಂದು 30 ಲೆಸನ್ಸ್ ಇದ್ದಾವೆ. 30 ಲೆಸನ್ಸಲ್ಲಿ ನಿಮಗೆ ಒಂದು 5 ಲೆಸನ್ಸ್ ಇಷ್ಟ ಆಗಲ್ಲ, ಅವ್ರನ್ನ ಬಿಟ್ಬಿಡ್ರಿ ಸೈಡ್ಗೆ. ಯಾವಾಗ ಓದೋದು, ಅದು ಎಕ್ಸಾಮ್ ಟೈಮಲ್ಲಿ. ಎಕ್ಸಾಮ್ ಪಾಸ್ ಆಗಲಿಕ್ಕೆ ಓದಬೇಕೇ ವಿನಃ ಅದರಿಂದ ನಿಮಗೆ ಇಷ್ಟ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನು ತಲೆಯಲ್ಲಿ ತುಂಬ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನಿಮ್ಗೇನು 25 ಲೆಸನ್ಸ್ ಇದ್ದಾವಲ್ಲ, ಅದನ್ನು ವರ್ಕ್ ಮಾಡ್ತಾ ಎಕ್ಸಾಮ್ ನೋಟಿಫಿಕೇಷನ್ ಆಗೋದ್ರಲ್ಲಿ ಒಂದು 2 ಅಥವಾ 3 ರೌಂಡ್ ಮುಗಿಸ್ಬಿಡಿ. ಸಾಧ್ಯ ಆದರೆ ಈ 5 ಲೆಸನ್ಸ್ನ ಓದೋದ್ರ ಜೊತೆಗೆ 1-2 ಪಾಠಗಳ ನೋಟ್ಸ್ ಬರೆಯೋ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಯಾಕಂದರೆ ಇವಾಗ ನಾವು ನೋಟ್ಸ್ ರೆಡಿ ಮಾಡ್ತಾ ಹೋಗಿವಿ ಅಂತಂದರೆ ಎಕ್ಸಾಮ್ ನೋಟಿಫಿಕೇಷನ್ ಒಳಗಡೆ ನಮಗೆ ನಮ್ಮದೇ ಆದಂಥ ಒಂದು ಸ್ಟ್ಯಾಂಡರ್ಡ್ ನೋಟ್ ಸಿಗುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಆ ಟೈಮಲ್ಲಿ ಟೈಮ್ ಸಿಗಲಿಲ್ಲ ಅಂದರೆ ಎಲ್ಲ ಬುಕ್ಸು ರಿವಿಷನ್ ಮಾಡಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅಂತಂದಾಗ ನಾವು ನಮ್ಮದೇ ಆದಂಥ ನೋಟ್ಸನ್ನು ನೋಡ್ಕೋಬೋದು. ಸೊ ಹಾಗಾಗಿ ನೀವು ಈಗಲಿಂದನೇ ನೋಟ್ಸ್ ಪ್ರಿಪೇರ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಇದು ಸೋಷಿಯಲ್ ಸೈನ್ಸ್ ಕತೆ. ಅದ್ರ ಬಿಟ್ಟು ಇನ್ನೂ ಭಾಳಷ್ಟು ಸಬ್ಜೆಕ್ಟ್ಗಳಿದ್ದಾವೆ. ಆಲ್ಮೋಸ್ಟ್ ನಾವು ಸೋಷಿಯಲ್ ಸ್ಟಡೀಸು ಮಾಡ್ತಾಯಿದ್ದೀವಿ ಅಂದರೆ ಬರೀ ಅದ್ರ ಬಗ್ಗೆ ನಾವು ಫೋಕಸ್ ಕೊಡ್ತಾ ಹೋಗ್ತೀವಿ. ಅದನ್ನು ಬಿಟ್ಟು ಕೂಡ ನಾವು ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಅದೇ ಯಾವುದು ಅಂತಂದರೆ ಕನ್ನಡ ನಾವು ಓದಬೇಕಾದ್ರೆ ಬರೀ ಎಲ್ಲರೂ ಏನು ಮಾಡ್ತಾರೆ, ಗ್ರಾಮರ್ ಪಾರ್ಟಿಗೆ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಾರೆ. ಸಂಧಿಗಳು, ಸಮಾಸಗಳು ಅವು ಇವು ಅಷ್ಟೇ ನೋಡ್ತಾರೆ. ಬಟ್ ಅಲ್ಲಿ ಕ್ವಶನ್ಸ್ ಎಲ್ಲಿಂದ ರೈಸ್ ಆಗುತ್ತೆ, ಪದಗಳ ಅರ್ಥನೂ ಬರುತ್ತೆ. ಸೊ ಹಾಗಾಗಿ ಪ್ರತಿ ಪಾಠದಿಂದ ಏನು ಪದಗಳ ಅರ್ಥ ಇದ್ದಾವಲ್ಲ, ಅವು 6ರಿಂದ 10ನೇ ಕ್ಲಾಸ್ವರೆಗಿನ ಪದಗಳ ಅರ್ಥವನ್ನು ನೀವು ಒಂದು ಕಡೆ ಬರ್ಕೊಂಡು ಇಟ್ಕೊಳ್ರಿ. ಅದು ಒಂದು ಪೇಜಲ್ಲಿ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಗೆ ಎಲ್ಲೋ ವಾಕ್ ಮಾಡಬೇಕಾದ್ರೆ ಅಥವಾ ಯಾವುದೋ ಚಿಕ್ಕ ಸಮಯ ಸಿಕ್ಕಾಗ ಜಸ್ಟ್ ಆ ಸ್ಲಿಪ್ಪು ತೊಗೊಂಡು ನೀವೇನು ಮಾಡ್ಬೋದು, ಆ ಪದಗಳ ಅರ್ಥ ನೀವು ರಿವಿಷನ್ ಮಾಡ್ಕೊಳ್ತಾ ಹೋಗ್ಬೋದು. ಅಲ್ಲಿಂದ ನಿಮಗೆ ಪದ ಸಂಪತ್ತು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪದ ಸಂಪತ್ತಿನಿಂದ ಯೂಸ್ ಆಗೋದೇನಂತಂದರೆ ಅಲ್ಲಿ ಎಸ್ಸೆ ಬರೆಯೋದು ಅಥವಾ ಕನ್ನಡ ರೈಟಿಂಗ್ 3rd ಪೇಪರ್ ಏನು ಕನ್ನಡ ಇರುತ್ತಲ್ಲ, ಅಲ್ಲಿ ನಿಮಗೆ ಭಾಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ ಸ್ಕೋರ್ ಮಾಡಲಿಕ್ಕೆ. ಸೊ ಅದಾಯಿತು. ಅದಾದ ನಂತರ ಪದ್ಯಗಳ ಭಾವಾರ್ಥ ಇರುತ್ತೆ. ಈ ಪದ್ಯಗಳ ಭಾವಾರ್ಥವನ್ನು ನಾವೇನು ಮಾಡ್ತೀವಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಷ್ಟೇ ನೋಡ್ತಾ ಹೋಗ್ತೀವಿ. ಬಟ್ ಲಾಸ್ಟ್ ನೋಟಿಫಿಕೇಷನ್ 22ನಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದಿಂದ ಪದ್ಯದ ಭಾವಾರ್ಥ ಬಂದಿದೆ. ಸೊ ಹೀಗಾಗಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡಕ್ಕೂ ಕೂಡ ನಾವು ಒತ್ತು ಕೊಡಬೇಕಾಗುತ್ತೆ. ಅದಾದ ನಂತರ ಪ್ರತಿ ಪಾಠದಿಂದ ಕವಿ ಪರಿಚಯ ಇರುತ್ತೆ. ಆ ಕವಿ ಪರಿಚಯಗಳನ್ನ ಒಂದು ಕಡೆ ನೀವು ಬರ್ಕೊಳ್ತಾ ಹೋಗಿ. ಅಲ್ಲಿಂದ ಕೃತಿಗಳ ಮೇಲೆ ಅಥವಾ ಅವ್ರದ್ದು ಬರೆದಿರುವಂಥ ಕವನ ಸಂಕಲನಗಳು, ಕಾದಂಬರಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂಥ ಗ್ರಂಥಗಳ ಬಗ್ಗೆನೂ ಅಲ್ಲಿ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕವಿ ಪರಿಚಯಗಳ ಬಗ್ಗೆ ಕೂಡ ನೀವು ಓದಬೇಕಾಗತ್ತೆ. ಅದಾದ ನಂತರ ನೀವು ವ್ಯಾಕರಣಾಂಶವನ್ನು ನೋಡ್ಕೋಬೋದು. ಈಗ ಫಸ್ಟ್ ನಾವು ಕನ್ನಡದಲ್ಲಿ ಏನು ಮಾಡಬೇಕಾದ್ರೆ ಪದಗಳ ಅರ್ಥ ನೋಡಬೇಕು, ಪದಗಳ ಭಾವಾರ್ಥ ನೋಡಬೇಕು, ಮತ್ತು ಕವಿ ಪರಿಚಯ, ಅವು 3ಕ್ಕೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕಂದರೆ ವ್ಯಾಕರಣಾಂಶ ನಾವು ಎಲ್ಲ ಸಮಯದಲ್ಲಿ ನೋಡ್ತಾ ಹೋಗಿರ್ತೀವಿ, ಇವುಗಳ ಬಗ್ಗೆ ನಾವು ನೆಗ್ಲಿಜೆನ್ಸಿ ಮಾಡಿರ್ತೀವಿ. ಸೊ ನಮಗೆ ಸ್ಕೋರ್ ಆಗಬೇಕಂದ್ರೂ ಕೂಡ ಇವುಗಳ ಬಗ್ಗೆ ನಾವು ಗಮನ ಕೊಡಲೇಬೇಕು. ಅದಾದ ನಂತರ ನಾವು ನೆಕ್ಸ್ಟ್ ನೋಡೋದಾದರೆ ಶೈಕ್ಷಣಿಕ ಮನೋವಿಜ್ಞಾನ ಅನ್ನೋದು ಅದೊಂದು ಡೈನಾಮಿಕ್ ಸಬ್ಜೆಕ್ಟ್. ಅದು ಎಲ್ರಿಗೂ ಕೂಡ ಭಾಳ ಡಿಫಿಕಲ್ಟ್ ಅಂತ ಅನಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ನಾವು ಚಾಲೆಂಜ್ ಫೇಸ್ ಮಾಡಬಾರ್ದು ಅಂತಂದರೆ ಒಂದು ಕ್ಲೂ ಕೊಡೋದಾದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿದಾವಲ್ಲ, ಆ ಕ್ವಶನ್ ಪೇಪರ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲು TET ಕ್ವಶನ್ಸ್ ನೋಡಿದರೆ ಹೆಚ್ಚು ಕಡಿಮೆ ಇಲ್ಲಿವರೆಗೂ 9 TET ನಡೆದಿದ್ದಾವೆ. ಹೆಚ್ಚು ಕಡಿಮೆ 9 ನಡೆದಿದ್ದಾವೆ. 9 ವರ್ಷದ ಒಂದು TET ಕ್ವಶನ್ ಪೇಪರ್ನ ನೀವು ತೊಗೊಂಡಿರಂದರೆ ಆ ಒಂದು ಸೈಕಾಲಜಿಯಲ್ಲಿ ಹೆಚ್ಚು ಕಡಿಮೆ 30 ಪ್ರಶ್ನೆಗಳಲ್ಲಿ ಒಂದು 10ರಿಂದ 12 ಕ್ವಶನ್ಸ್ ನಿಮಗೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ನೇರವಾಗಿ ನಮಗೆ ಅಲ್ಲಿ 12 ಅಂಕಗಳು ಬರುತ್ತೆ. ಇನ್ನು ಉಳಿದಂಥ ನೋಟ್ಸ್ನ ನಾವು ಎಲ್ಲಿ ಓದ್ಬೋದು ಅಂದರೆ KM ಸುರೇಶ್ ಸರ್ ಅವರು ಚೆನ್ನಾಗಿ ಬರೆದಿದ್ದಾರೆ ಬುಕ್ಕು. ರೀಸೆಂಟ್ ಪರಿಷ್ಕೃತ ನೀವು ನೋಡ್ಬೋದು ಲಾಸ್ಟ್ ಇಯರ್ದು, ಅದರಲ್ಲಿ ಕೂಡ ಚೆನ್ನಾಗಿ ಬರೆದಿದ್ದಾರೆ. ಸೊ ಅದನ್ನು ತಗೊಂಡು ನೀವು ಓದ್ಬೋದು. ವಾಮದೇವಪ್ಪ ಅವರು ಪುಸ್ತಕ ಓದ್ಬೋದು, ಬಟ್ ಅದು ಲೆಂದಿ ಇದೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ. ಸೊ ಅಲ್ಲಿ ವರ್ಡ್ಸ್ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಂಡು ಓದೋದು ಕಷ್ಟ. ಫ್ರೀ ಮೈಂಡೆಡ್ ಇದ್ದವರು ಪ್ಯೂರ್ಲಿ ನಾವು ಸ್ಟಡಿಗೆ ಕುಂತವ್ರು ಏನು ಮಾಡ್ಬೋದು, ಅದನ್ನು ರೆಫರ್ ಮಾಡ್ಬೋದು. ಬಟ್ ವರ್ಕ್ ಮಾಡ್ತಾ ಓದಬೇಕಂತಂದ್ರೆ ಅದು ಕಷ್ಟ. ಸೊ ಹಾಗಾಗಿ ನನ್ನ ಪ್ರಕಾರ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ, ಅದರ ಜೊತೆಗೆ KM ಸುರೇಶ್ ಅವ್ರ ಬುಕ್ ನೋಡಿ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಲಕ್ಷ್ಮಣ್ ಗಡೇಕರ್ ಅವರು ಬರೆದಿದ್ದಾರೆ.
ಅಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಅನಾಲಿಸಿಸ್ ಮಾಡಿದ್ದಾರೆ ಪ್ರಶ್ನೆಗಳನ್ನ. ಸೊ ಆ ಒಂದು ಬುಕ್ನ ನೀವು ರೆಫರ್ ಮಾಡ್ಬೋದು. ಅದಾದ ನಂತರ ಇವುಗಳ ಜೊತೆಗೆ ಇನ್ನೂ ಕೆಲವೊಂದು ಸಬ್ಜೆಕ್ಟ್ಗಳು ಬರ್ತಾ ಹೋಗುತ್ತೆ. ಆರೋಗ್ಯ ಶಿಕ್ಷಣ ಬರುತ್ತೆ, ಮೌಲ್ಯ ಶಿಕ್ಷಣ ಬರುತ್ತೆ, ಯೋಗ ಬರುತ್ತೆ, ಅದರ ಜೊತೆಗೆ ಸಾಮಾನ್ಯ ಜ್ಞಾನ ಬರುತ್ತೆ. ಇವುಗಳಿಗೆ ನಾವು ಸೋರ್ಸ್ ಎಲ್ಲಿಂದ ಕಲೆಕ್ಟ್ ಮಾಡೋದು ಅಂತಂದರೆ ಫಿಸಿಕಲ್ ಎಜುಕೇಷನ್ ಬುಕ್ ಇರುತ್ತೆ. ಅಂದರೆ ನಮ್ಮ 6th to 10th ಫಿಸಿಕಲ್ ಎಜುಕೇಷನ್ ಬುಕ್ ಇದೆಯಲ್ಲ, ನೀವು ಶಾಲೆಯಲ್ಲಿ ನಾವು ಎಲ್ಲರೂ ಕೂಡ ಅದನ್ನು ನೆಗ್ಲಿಜೆನ್ಸಿ PT ಟೀಚರ್ ಇದ್ದರೆ ಅದನ್ನು ಯೂಸ್ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ. ಸೊ ಅದರಲ್ಲಿ ಪ್ರಥಮ ಚಿಕಿತ್ಸೆ ಅಂತ ಪಾಠ ಇರ್ಬೋದು, ಅಥವಾ ಆರೋಗ್ಯ ಶಿಕ್ಷಣ ಅಂತಿದೆ, ನೈರ್ಮಲ್ಯ ಅಂತಿದೆ, ಸಾಕಷ್ಟು ಪಾಠಗಳಿದ್ದಾವೆ. ಆ ಪಾಠಗಳಿಂದಲೂ ಕೂಡ ನೀವು ಪ್ರಶ್ನೆ ಬಂದಿರೋದನ್ನ 2022 GPST ಇಯರಲ್ಲಿ ನೋಡ್ಬೋದು. ಸೊ ಹಾಗಾಗಿ ಆ ಒಂದು ಬುಕ್ನು ಕೂಡ ರೆಫರ್ ಮಾಡಿ. ಇಲ್ಲಿ ರೆಫರ್ ಮಾಡಬೇಕಾಗಿದ್ದು ಓಲ್ಡ್ ಎಡಿಷನ್ ತೊಗೊಂಡ್ರೆ ಬೆಟರ್. ನ್ಯೂ ಎಡಿಷನ್ನಲ್ಲಿ ಶಾರ್ಟ್ಕಟ್ ಕೊಟ್ಟಿದ್ದಾರೆ, ಅಲ್ಲಿ ಅಷ್ಟು ಮ್ಯಾಟ್ರ್ ಕವರ್ ಆಗಿಲ್ಲ, ಆ ಮಕ್ಕಳ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಸೊ ನಮಗೆ ಕಾಂಪಿಟೇಟಿವ್ಗೂ ಬೇಕು ಅನ್ನೋಂಗಿದ್ರೆ ನಾವು ಓಲ್ಡ್ ಎಡಿಷನ್ ತೊಗೋಬೋದು. ಅಂದರೆ ಒಂದು 2-3 ಇಯರ್ಸ್ ಬ್ಯಾಕ್ ನಾವು ದೈಹಿಕ ಶಿಕ್ಷಣ ಬುಕ್ ತೊಗೊಂಡ್ರೆ ಅದರಲ್ಲಿ ಒಂದಿಷ್ಟು ಕಂಟೆಂಟ್ ನಮಗೆ ಸಿಗ್ತಾ ಹೋಗುತ್ತೆ. 100% ನಮಗೆ ಎಲ್ಲವೂ ಅಲ್ಲಿಂದ ಕ್ವಶನ್ಸ್ ರೈಸ್ ಆಗಿಲ್ಲ ಅಂದರೂ ಕೂಡ ಮಿನಿಮಮ್ ಒಂದು 30 ಕ್ವಶನ್ಸಲ್ಲಿ ಹೆಚ್ಚು ಕಡಿಮೆ ಒಂದು 20 ಕ್ವಶನ್ಗೆ ನಾವು ಒಂದು ಬುಕ್ಸಿಂದ ಆನ್ಸರ್ ಮಾಡ್ಬೋದು. ಸೊ ಹಾಗಾಗಿ ಓಲ್ಡ್ ಬುಕ್ಸು ತೊಗೊಳ್ಳಿ, ಅದ್ರ ಜೊತೆಗೆ ಸಾಧ್ಯ ಆದರೆ ನ್ಯೂ ಬುಕ್ಸು ಕೂಡ ತೊಗೊಳ್ರಿ. ನೆಕ್ಸ್ಟ್ GKಗೆ ಬಂದುಬಿಟ್ರೆ ಸ್ಟ್ಯಾಟಿಕ್ GK ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅಂದರೆ ಯಾವುದು ಕೂಡ ಚೇಂಜಸ್ ಆಗ್ಲಾರ್ದಂಥವು ಯಾವಿರುತ್ತೆ ಅವುಗಳ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕು. ಸ್ವಲ್ಪ ಕರೆಂಟ್ ಇವೆಂಟ್ಸ್ ಬಗ್ಗೆ ದೊಡ್ಡ ನ್ಯೂಸ್ ಏನಿರುತ್ತಲ್ಲ ಅವುಗಳ ಬಗ್ಗೆ ನಾವು ಸ್ವಲ್ಪ ಜಸ್ಟ್ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ನ್ಯೂಸ್ ಚಾನಲಲ್ಲಿ ನೋಡ್ತಾ ಹೋಗೋಣ. ಅದಾದ ನಂತರ ಇನ್ನೂ ಒಂದು ಸಬ್ಜೆಕ್ಟ್ ಏನಂತಂದರೆ ಇಂಗ್ಲೀಷು ವಿತ್ ಮೆಂಟಲ್ ಎಬಿಲಿಟಿ. ಇಂಗ್ಲೀಷ್ ಹೆಂಗಂತಂದರೆ ಆಲ್ಮೋಸ್ಟ್ ಇಂಗ್ಲೀಷಲ್ಲಿ ನಾವು ವೀಕ್ ಇದ್ದೀವಿ ಅನ್ನೋ ಒಂದು ರೀಸನ್ನಿಂದ ಯಾರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನನ್ನ ಸಜೆಷನ್ ಏನಂತಂದರೆ, ಇವಾಗ ಫ್ರೀ ಆಗಿದ್ದಾಗ ನೀವು ಇಂಗ್ಲೀಷ್ನ ಓದಬೇಡಿ. ಅಟ್ಲೀಸ್ಟ್ ಯಾವುದೋ ಒಂದು ಚಾನಲ್ಗಳಲ್ಲಿ ಇಂಗ್ಲೀಷ್ ಕ್ಲಾಸ್ನ ಚೆನ್ನಾಗಿ ಮಾಡಿರ್ತಾರೆ, ಆ ಕ್ಲಾಸ್ಗಳನ್ನ ನೀವು ನೋಡ್ತಾ ಹೋಗಿ. ಅಲ್ಲಿಂದ ಜಸ್ಟ್ ನೋಡಿ, ನೋಟ್ಸ್ ಆಮೇಲೆ ನೆಕ್ಸ್ಟ್ ಮಾಡೋಣಂತೆ. ಫಸ್ಟ್ ಆ ಕ್ಲಾಸ್ಗಳಿಗೆ ನಾವು ಅಡ್ಜಸ್ಟ್ ಆಗಬೇಕಂದ್ರೆ ಫಸ್ಟ್ ಕ್ಲಾಸ್ಗಳನ್ನ ನೋಡಬೇಕು. ಸೊ ಹಾಗಾಗಿ ಇಂಗ್ಲೀಷ್ ಕ್ಲಾಸ್ಗಳನ್ನ ಕೇಳ್ತಾ ಹೋಗಿ. ಅಲ್ಲಿ ಗ್ರಾಮರ್ ಪಾರ್ಟ್ ಏನಿದೆ ಅಲ್ಲಿ ಒಂದಿಷ್ಟು ನಿಮಗೆ ಅನುಕೂಲ ಆಗುತ್ತೆ. ಇಂಗ್ಲೀಷ್ನ ನಾವು ಓದಲಾರ್ದೆ ಹೋಗಿ ಎಕ್ಸಾಮಲ್ಲಿ 30ಗೆ ಒಂದು 25 ಬರಬೇಕಂದ್ರೆ ಆಗಲ್ಲ. ಸೊ ಹಂಗಾಗಿ ನಾವು ಇಂಗ್ಲೀಷ್ನ ಯಾವಾಗ ನೀವು ಫ್ರೀ ಇರ್ತೀರಾ, ವರ್ಕ್ ಮಾಡ್ತಾ ಇರ್ತೀರ, ಮನೇಲಿ ಏನೋ ವರ್ಕ್ ಮಾಡ್ತಾ ಇರ್ತೀರ, ಆ ವರ್ಕ್ ಮಾಡೋ ಟೈಮಲ್ಲಿ ನೀವು ಓದ್ತಾ ಹೋಗ್ಬೋದು. ಅಂದರೆ ಕ್ಲಾಸ್ ಕೇಳ್ತಾ ಹೋಗ್ಬೋದು. ಜಸ್ಟ್ ನಿಮಗೆ ವಿಡಿಯೋ ನೋಡಿಲ್ಲ ಅಂದರೂ ಪರವಾಗಿಲ್ಲ, ಆ ವಿಡಿಯೋ ಆನ್ ಮಾಡಿರಿ, ಅಲ್ಲಿ ಬರೋ ವಾಯ್ಸ್ನ ನೀವು ಕೇಳ್ತಾ ಹೋಗ್ಬೋದು. ಜಸ್ಟ್ ನೆಕ್ಸ್ಟ್ ರೌಂಡಿಗೆ ನೀವು ನೋಡೋ ಟೈಮಲ್ಲಿ ಅದನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಅದಾದ ನಂತರ ಮೆಂಟಲ್ ಎಬಿಲಿಟಿ ನಮ್ಮ ಹೈಯರ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಕೊಟ್ಟಷ್ಟು ಹಾರ್ಡಾಗಿ ಏನು ಕೊಡೋಲ್ಲ, ಸಿಂಪಲ್ ಆಗಿರುತ್ತೆ. ಅಲ್ಲಿ ಅದನ್ನು ಮೆಂಟಲ್ ಎಬಿಲಿಟಿನ ನೀವು ಎಕ್ಸಾಮ್ ಟೈಮಲ್ಲಿ ನೋಡ್ಕೊಳ್ಳೋ ಥರ ಟೈಮ್ ಸೆಟ್ ಮಾಡ್ಕೋಬೋದು. ಇವಾಗ ಸದ್ಯ ಏನಿದೆ, ನಮಗೆ ಯಾವ ಸಬ್ಜೆಕ್ಟ್ಗಳ ಗ್ರಿಪ್ ಇದ್ದಾವೆ ಅವುಗಳನ್ನ ನೀವು ಓದ್ಕೋಬೋದು, ಅಲ್ಲಿ ರಿವಿಷನ್ ಆದಂಗೆ ಆಗುತ್ತೆ. ಇನ್ನು ಎಕ್ಸಾಮ್ ಟೈಮಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳನ್ನ ಓದ್ತಾ ಹೋಗಿ. ನಿಮಗೆ ಯಾವ ಪಾಠ ಇಷ್ಟ ಆಗುತ್ತೆ, ಫಾರ್ ಎಕ್ಸಾಂಪಲ್ ಆವಾಗಲೇ ಹೇಳಿದ್ನಲ್ಲ, 30 ಪಾಠಗಳಲ್ಲಿ ನಿಮಗೆ 25 ಪಾಠಗಳು ಇಷ್ಟ ಇದ್ದಾವಂದ್ರೆ ಆ 25 ಪಾಠಗಳನ್ನ ನೀವು ಮೊದಲು ಓದಿದ ನಂತರ ನೀವೇನು ಮಾಡ್ಬೋದು, ಯಾವ ಡಿಫಿಕಲ್ಟ್ ಇದ್ದಾವೆ ಅವನ್ನ ರೆಡ್ ಪೆನ್ನಿಂದ ರೌಂಡ್ ಹಾಕಿ ಎಕ್ಸಾಮ್ ಟೈಮಲ್ಲಿ ನೀವು ಅದನ್ನು ಓದ್ಬೋದು. ಅದ್ರ ಜೊತೆಗೆ ನಿಮಗೆ ಯಾವುದು ಅಲ್ಲಿ ಡಿಫಿಕಲ್ಟ್ ಅನಿಸುತ್ತೋ ಅದನ್ನು ನೀವು ನೋಟ್ಸ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನಾವು ಓದ್ತಾ ಹೋಗ್ಬೋದು. ಅದಾದ ನಂತರ ಇವೆಲ್ಲವೂ ಆದ ನಂತರ ಎಕ್ಸಾಮ್ ನೋಟಿಫಿಕೇಷನ್ ಆಗುತ್ತಲ್ಲ, ಆವಾಗ ಸ್ವಲ್ಪ ಸೀರಿಯಸ್ಲಿ ನಾವೇನು ಮಾಡಬೇಕಾಗುತ್ತೆ, ಜಾಸ್ತಿ ಟೈಮ್ ಇದಕ್ಕೆ ಕೊಡಬೇಕಾಗತ್ತೆ. ಬಟ್ ಅಂಥ ಟೈಮಲ್ಲೂ ಕೂಡ ನಾವು ಇವಾಗಿಂದ ನಾವು ಸ್ಟಡಿ ಮಾಡಿರೋದ್ರಿಂದ ಆ ಟೈಮಲ್ಲಿ ನಾವು ಜಾಬ್ ಬಿಡೋ ಅವಶ್ಯಕತೆ ಇರೋಲ್ಲ, ಅಂದರೆ ಗೆಸ್ಟ್ ಟೀಚರಾಗಿ ವರ್ಕ್ ಬಿಡೋ ಅವಶ್ಯಕತೆ ಇರೋಲ್ಲ. ಈಗೇನಾದರೂ ನಾವು ಓದಿಲ್ಲ, ಬರೀ ನಾವು ಪರ್ಸನಲ್ ವರ್ಕಿಗೆ ಅಥವಾ ಪರ್ಸನಲ್ಗೆ ನಾವು ಜಾಸ್ತಿ ಟೈಮ್ ಕೊಡ್ತಾ ಹೋಗಿವಿ ಅಂತಂದರೆ ಲಾಸ್ಟ್ ಮೂಮೆಂಟಲ್ಲಾದರೂ ಕೂಡ ನೀವು ಶಾಲೆ ಬಿಡೋ ಪರಿಸ್ಥಿತಿ ಬರುತ್ತೆ. ಬಟ್ ಒಂದು ಸಲ ಯೋಚನೆ ಮಾಡಿ, ನಾವು ಸಣ್ಣ ಮಕ್ಕಳಿಗೆ ಪಾಠ ಮಾಡ್ತೀವಿ. ಸಣ್ಣ ಮಕ್ಕಳಿಗೆ ಪಾಠ ಮಾಡೋಂಥ ಸಂದರ್ಭದಲ್ಲಿ ಆ ಮಕ್ಕಳು ನಮಗೆ ಅಡ್ಜಸ್ಟ್ ಆಗಿರುತ್ತೆ. ಸುಮಾರು 6 ತಿಂಗಳು ನೀವು ಆ ಮಕ್ಕಳಿಗೆ ಪಾಠ ಮಾಡಿರ್ತೀರ, ಮಿಡ್ಲಲ್ಲಿ ನೀವು ಏನಾದರೂ ಕೈ ಕೊಟ್ಟಿರೋ ಅಂತಂದರೆ ಆ ಮಕ್ಕಳಿಗೂ ಒಂದಿಷ್ಟು ಪ್ರಾಬ್ಲಮ್ ಆಗುತ್ತೆ, ನಿಮಗೂ ಕೂಡ ಫ್ಯಾಮಿಲಿ ಕ್ರಿಟಿಕಲ್ ಆಗ್ತಾ ಹೋಗುತ್ತೆ. ಅಂದರೆ ಎಕ್ಸಾಮ್ ಅಂದ್ಕೊಂಡಿರೋ ಟೈಮಿಗೆ ನಡೀದೇ ಇರ್ಬೋದು, ಪೋಸ್ಟ್ಪೋಂಡ್ ಆಗ್ತಾನೆ ಹೋಗ್ಬೋದು. ಸೊ ಇಂಥ ಸಂದರ್ಭದಲ್ಲಿ ನಿಮಗೆ ಟೈಮ್ ಕೊಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಇವಾಗಲಿಂದಲೇ ನೀವು ಸ್ಟಡಿನ ಕಂಟಿನ್ಯೂ ಮಾಡೋದು ಒಳ್ಳೆಯದು ಅಂತೇಳಿ ನನ್ನ ಒಂದು ಅಭಿಪ್ರಾಯ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟಲ್ಲಿ ಮಾಡ್ಬೋದು. ಅದಕ್ಕೆ ಸಾಧ್ಯ ಆದರೆ ನನ್ನ ಕಡೆಯಿಂದ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇಲ್ಲಿಗೆ ಕ್ಲಾಸ್ ಮುಗಿಸ್ತಾ ಹೋಗ್ತೀನಿ. ಜೈ ಹಿಂದ್.